ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಈ ನಿಜಕ್ಕೂ ಇದು ದುಃಖದ ಸಂಗತಿ, ಇದು ಬೇಸರದ ಸಂಗತಿ. ಈ ಕರ್ನಾಟಕ ಇವತ್ತು ಶೋಕ ಸಾಗರದಲ್ಲಿದೆ. ಬರೀ ಕರ್ನಾಟಕ ಮಾತ್ರ ಅಲ್ಲ, ಇಡೀ ದಕ್ಷಿಣ ಭಾರತ. ಯಾಕಂದರೆ ದಕ್ಷಿಣ ಭಾರತದ ಕೋಗಿಲೆ, ನಾವು ಸಾಮಾನ್ಯವಾಗಿ ಲತಾ ಮಂಗೇಶ್ಕರ್ ಅವ್ರನ್ನ ಉತ್ತರ ಭಾರತದ ಕೋಗಿಲೆ ಅಂತೀವಿ. ದಕ್ಷಿಣ ಭಾರತದ ಕೋಗಿಲೆ ಅಂತ ಯಾರಾದರೂ ಇದ್ದಾರೆ ಅಂತಂದರೆ ಒನ್ ಆ್ಯಂಡ್ ಓನ್ಲಿ ಎಸ್ ಜಾನಕಿ ವಿಧಿವಚರಾದರು. ಅವರ ಬಗ್ಗೆ ಒಂದೆರಡಲ್ಲ 10 ಸಂಗತಿಗಳನ್ನು ನಾವು ನಿಮಗೆ ನೀಡುವಂಥ ಪ್ರಯತ್ನವನ್ನು ಮಾಡ್ತೀವಿ. ಅವರ ಇಚ್ಛೆಯ ಪ್ರಕಾರ ಮೈಸೂರಿನಲ್ಲಿ ಅಂತ್ಯ ಸಂಸ್ಕಾರ. ಎಂಥ ಸ್ಥಿತಿ ಅಂತಂದರೆ ಅವ್ರದ್ದೊಂದು ಹಾಡಿದೆ, ಎಲ್ಲೂ ಹೋಗಲ್ಲ ನಾನು ಎಲ್ಲೂ ಹೋಗಲ್ಲ, ನಿಮ್ಮನ್ನು ಬಿಟ್ಟು ಎಂದಿಗೂ ನಾನು ದೂರ ಹೋಗಲ್ಲ. ಕನ್ನಡದಲ್ಲಿ ಹಾಡಿದಂಥ ಹಾಡು, ಎಂಥ ಅದ್ಭುತವಾದಂಥ ಸಾಂಗ್. ಅದರ ಪ್ರಕಾರನೇ ಜಾನಕಿ ಅಮ್ಮ ನಡ್ಕೊಳ್ತಾ ಇದ್ದಾರೆ ನೋಡಿ. ಅವ್ರಿಗೆ ಹುಟ್ಟಿದ್ದಲ್ಲಿ ಬೆಳೆದಿದ್ದಲ್ಲಿ, ಹುಟ್ಟಿದ್ದು ಆಂಧ್ರ ಪ್ರದೇಶ, ಬೆಳೆದಿದ್ದು ಬಿಡಿ, ಅವರು ಎಲ್ಲ ಕಡೆಗೂ ಕೂಡ ಎಲ್ಲ ಹಾಡುಗಳನ್ನು ಹಾಡಿದ್ದಾರೆ, ಸಾವಿರಾರು ಹಾಡುಗಳು. ಆದರೆ ಅವರ ಕೊನೆಯ ದಿನಗಳು ಕರುನಾಡಿನಲ್ಲಿ, ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ. ಇದಕ್ಕಿಂತ ದೊಡ್ಡ ಭಾಗ್ಯದ ಸಂಗತಿ ಇನ್ನೊಂದಿದೆಯಾ? ಜಾನಕಿ ಅಮ್ಮ ಒಂದು ಸಬ್ಜೆಕ್ಟ್, ಆಕೆ ಒಂದು ಥೀಸಿಸ್. ಯಾರಾದರೂ ಡಾಕ್ಟರೇಟ್ ಮಾಡಬೇಕು ಅನ್ನುವಂಥವ್ರು ಯಾರಾದರೂ ಇದ್ದರೆ ದಯವಿಟ್ಟು ಆರಿಸ್ಕೊಳ್ಳಿ. ಅದಕ್ಕೆ ನಿಮಗೆ ವಿಪರೀತ ಸಂಗೀತ ಜ್ಞಾನ ಇರಬೇಕು ಅಂತ ಅಲ್ಲ, ಇದು ಸಂಗೀತ ಜ್ಞಾನಕ್ಕೆ ಸಂಬಂಧಪಟ್ಟಿರುವಂಥದ್ದಲ್ಲ. ಯಾಕಂದರೆ ಖುದ್ದು ಜಾನಕಿ ಅಮ್ಮನೇ ಸಂಗೀತ ಕಲಿತವರಲ್ಲ. ಎಲ್ಲೋ ಒಂದು 7-8 ತಿಂಗಳು ಯಾರ ಹತ್ರನೋ ಹೋದರೂ ಬಿಟ್ಟರೆ ಹಾಡಿಗೆ ಅವರೇನು ಬಹಳ ಸಾಂಪ್ರದಾಯಿಕವಾಗಿ ಅವರು ಸಂಗೀತ ಕಲಿತಿರುವಂಥವರಲ್ಲ. ಈ ಕೋಗಿಲೆಗೆ ಯಾರಾದ್ರೂ ಹಾಡೋದು ಕಲಿಸ್ಬೇಕಾ? ಮೀನಿಗೆ ಯಾರಾದರೂ ಈಜೋದು ಕಲಿಸ್ಬೇಕಾ? ಜಾನಕಿ ಅಮ್ಮನಿಗೆ ಇದು ಒಲಿದು ಬಂದುಬಿಟ್ಟಿತ್ತು. ಚಿರನಿದ್ರೆಯಲ್ಲಿದ್ದಾರೆ ಮಹಾತಾಯಿ. ಸರಸ್ವತಿ ಈಕೆ, ಗಾನ ಸರಸ್ವತಿ. ಕೆಲವರು ಈ ಶಾಪಗ್ರಸ್ತರಿರ್ತಾರಂತೆ ಗಂಧರ್ವರು, ಅವರು ಈ ಭೂಮಿಗೆ ಬಂದುಬಿಡ್ತಾರೆ. ಒಂದಷ್ಟು ದಾಖಲೆಗಳನ್ನು ಮಾಡಿ ಮರೆಯಲಾರದಂಥ ನೆನಪುಗಳನ್ನು ಅಚ್ಚೊತ್ತಿ ಹೊರಟು ಬಿಡ್ತಾರೆ, ನಮ್ಮ ದಾರಿ ನಮಗೆ ಅಂತ. ಈಗಾಗಲೇ ಮಹಾರಾಜ ಮೈದಾನಕ್ಕೆ ಪಾರ್ಥಿವ ಶರೀರ ಬಂದಿದೆ. ಸಂಜೆವರೆಗೂ ಕೂಡ ಅಂತಿಮ ದರ್ಶನ, ಅದಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ಅಪಾರ ಜನಸಾಗರ, ಒಂದ ಎರಡ. ಅವರ ಹಾಡುಗಾರಿಕೆ ಇದೆಯಲ್ಲ, ಅದ್ಭುತ. ಅದು 17 ಭಾಷೆಗಳಲ್ಲಿ ಹಾಡಿರೋದು ಏನು ಸಾಮಾನ್ಯ ಸಂಗತಿ ಏನ್ರಿ? ನಾನು ಭಾಳ ಕುತೂಹಲದಿಂದ ಒಂದು ಕಾರ್ಯಕ್ರಮ ನೋಡ್ತಾ ಇದ್ದೆ. ಆ ಕಾರ್ಯಕ್ರಮದಲ್ಲಿ ಒಂದು ಹುಡುಗಿ ಹಾಡ್ತಾಳೆ, ಇವ್ರು ಹಾಡಿದಂಥ ಹಾಡನ್ನೇ ಹಾಡ್ತಾಳೆ. ಇವರೇನು ಕನ್ನಡದವರಲ್ಲ ಮತ್ತೆ. ಆದರೆ ಎಲ್ಲೂ ಕೂಡ ಈ ಅಪಭ್ರಂಶಗಳು ಕಾಣ್ತಾವಲ್ಲ ನಮ್ಮಲ್ಲಿ. ಕನ್ನಡನ ನಾವು ಎಷ್ಟರ ಮಟ್ಟಿಗೆ ಕುಲುಗಡಿಸ್ತೀವೋ ಅಷ್ಟರ ಮಟ್ಟಿಗೆ ಕುಲುಗಡಿಸ್ಬಿಡ್ತೀವಿ ಕೆಲವು ಸಂದರ್ಭಗಳಲ್ಲಿ. ಯಾವ ಅಲ್ಪ ಪ್ರಾಣನೋ, ಯಾವ ಮಹಾಪ್ರಾಣನೋ, ಎಲ್ಲ ಪ್ರಾಣ ಕಳ್ಕೊಂಬಿಟ್ಟಿರುತ್ತೆ ಭಾಷೆ ಅನ್ನೋದು. ಹಂಗೆ ಮಾಡಿಬಿಡ್ತೀವಿ ನಮ್ಮ ಬಾಯಿಂದ. ಆದರೆ ಇವರು ಕರೆಕ್ಟಾಗೆ ಆ ತಪ್ಪು, ಒಂದು ಶಬ್ದ ನೀನು ತಪ್ಪು ಹೇಳಿದಮ್ಮ, ಆ ಶಬ್ದದ ಉಚ್ಚಾರಣೆ ತಪ್ಪಮ್ಮ ನೀನು ಹೇಳಿದ್ದು ಅಂತ ಹೇಳ್ತಾರೆ. ಏನು ಹೇಳಿ? ಯಾರು ಕನ್ನಡಿಗರು, ಯಾರು ಹೊರಗ್ನೋರು ಸ್ವಾಮಿ? ಯಾರು ಕನ್ನಡಿಗರು, ಯಾರು ಹೊರಗ್ನೋರು ಹೇಳಿ? ಎಂಥ ಅದ್ಭುತವಾದಂಥ ಡೆಡಿಕೇಶನ್ ಅಂತಂದರೆ ಈ ಮಹಾತಾಯಿದು. ಅಬ್ಬಾ, ಎಂದೆಂದೂ ಕೂಡ ಯಾರ ಜೊತೆಗೂ ಜಗಳ ಕಿತ್ಕೊಂಡೆ, ಯಾರ ಜೊತೆಗೂ ಜಗಳ ಮಾಡದೆ, ಗುದ್ದಾಟ ಮಾಡದೆ. ನೀವು ಈ ಹಾಡುಗಾರದ್ದು, ಕಲಾವಿದರದ್ದು ಇಂಥ ರಗಳೆಗಳು ತುಂಬ ಇರ್ತವೆ. ಇಲ್ಲವೇ ಇಲ್ಲ. SP ಬಾಲಸುಬ್ರಹ್ಮಣ್ಯಂ ಅವ್ರ ಬಗ್ಗೆ ಹೇಳಲೇಬೇಕು. SPB ಕಾಲೇಜಲ್ಲಿದ್ದಂಥ ಸಂದರ್ಭದಲ್ಲಿ, ಇಂಜಿನಿಯರಿಂಗ್ ಓದ್ತಿರುವಂಥ ಸಂದರ್ಭದಲ್ಲಿ ಅವ್ರು ಹಾಡಲಿಕ್ಕೆ ಅಂತ ಬರ್ತಾರೆ. ಆವಾಗ ಅದು ಒಂದು ಕಾಲೇಜಲ್ಲಿ ಹಾಡುವಂಥ ಕಾರ್ಯಕ್ರಮ. ಅಲ್ಲಿ S ಜಾನಕಿ ಜಡ್ಜ್. ಆ ಹುಡುಗ ಅದ್ಭುತವಾಗಿ ಹಾಡ್ತಾರೆ. 2ನೇ ಪ್ಲೇಸ್ ಬರುತ್ತೆ. ಜಾನಕಿ ಹೇಳ್ತಾರೆ, ಇಲ್ಲ ಈ ಮೊದಲನೇ ಪ್ಲೇಸ್ ಬಂದರೆ ಹುಡುಗ ಇರಲಿ ಪರವಾಗಿಲ್ಲ, ಆದರೆ ಆ 2nd ಪ್ಲೇಸ್ ಬಂತಲ್ಲ, ಆ ಹುಡುಗನಿಗೇನೆ ಫಸ್ಟ್ ಪ್ರೈಸ್ ಬರಬೇಕಾಗಿತ್ತು. ಸೂಕ್ತವಾದಂಥ ವ್ಯಕ್ತಿ. ಅಷ್ಟೇ ಅಲ್ಲ, ಆತನಿಗೊಂದು ಅದ್ಭುತವಾದಂಥ ಒಂದು ಭವಿಷ್ಯ ಇದೆ ಅಂತ. ಜಾನಕಿಯಮ್ಮ ಆಡಿದ ಮಾತು ನಿಜ ಆಯಿತು. SP ಬಾಲಸುಬ್ರಹ್ಮಣ್ಯಂ ಬಿಡಿ, ಚಿತ್ರರಂಗವನ್ನು ಒಂದು ಲೆಕ್ಕದಲ್ಲಿ ಅವರಿಲ್ಲದೇ ಹಾಡುಗಳೇ ಇಲ್ಲ ಅನ್ನಂಗಾಯಿತು.